ನಾನು ಹೇಳ್ತೀನಿ. ಶ್ರೀಹರಿ, ಶ್ರೀಹರಿ, ನಿಮ್ಮ ಈ ಪ್ರಶ್ನೆಗೆ ನಾರಾಯಣಾಚಾರ್ಯರ ಪರವಾಗಿ ನಾನು ಉತ್ತರ ಕೊಡಬಹುದೇ? ಓ, ಖಂಡಿತವಾಗಿಯೂ ಹೇಳಬಹುದು. ಆಚಾರ್ಯರಿಗೆ ಈ ವಿಚಾರ ಗೊತ್ತಿದೆ. ಅವರು ಬಹುಕಾಲದಿಂದ ಅಧ್ಯಯನದಲ್ಲೇ ಇದ್ದಾರೆ. ಜೊತೆಗೆ ಬ್ರಹ್ಮಚರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಪ್ರಸ್ತುತ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಂಕೋಚವೂ ಕಾರಣವಾಗಿದೆ. ಹಾಗಾಗಿ ನಾರಾಯಣಾಚಾರ್ಯರ ಧ್ವನಿಯಾಗಿ ನಾನು ಉತ್ತರಿಸ್ತೀನಿ. ಆಗಬಹುದು. ಅವರ ಅಭಿಪ್ರಾಯ ನಿಮ್ಮ ಮುಖೇನ ಬರುತ್ತೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು. ದಾಂಪತ್ಯ ಅನ್ನೋದು ಬ್ರಹ್ಮ ಕೊಟ್ಟ ಸಹಭಾಗಿತ್ವ. ಬ್ರಹ್ಮಚರ್ಯದಲ್ಲಿ ಒಂಟಿಯಾಗಿದ್ದ ಆತ್ಮಗಳನ್ನ ಕೂಡಿಸಿ ಎರಡನ್ನೂ ಒಂದೇ ಆಗಿಸುವ ಕ್ರಿಯೆಯೇ ಪಾಣಿಗ್ರಹಣ. ಪಾಣಿಗ್ರಹಣದ ನಂತರದಲ್ಲಿ ಮೇಲುನೋಟಕ್ಕೆ ಎರಡೂ ಜೀವಗಳು ಬೇರೆ ಬೇರೆ ಅನಿಸಿದರೂ ಮೂಲದಲ್ಲಿ ಅವೆರಡೂ ಒಂದೇ ಜೀವ, ಒಂದೇ ಆತ್ಮ ಆಗಿರುತ್ತೆ. ಮನಸ್ಸು ಎರಡಾದರೂ ಚಿಂತನೆ ಒಂದೇ. ದೇಹಗಳು ಬರೀ ಸಾಂಗತ್ಯಕ್ಕಾಗಿ ಸೇರುವುದಲ್ಲ, ಅದರಲ್ಲಿ ಸೃಷ್ಟಿಯ ಕಾರ್ಯ ಇರುತ್ತೆ. ಸೃಷ್ಟಿ ಭಗವಂತನ ನಿಯಮ. ಅದನ್ನ ಅರಿತಾಗ ಮಾತ್ರ ದಾಂಪತ್ಯ ಪವಿತ್ರ. ನಿಜವಾಗಿ ಕರ್ಮದಲ್ಲಿ ನಿರತನಾದ ಪತಿಗೆ ಪತ್ನಿಯಾದವಳು ಎಲ್ಲಾ ಸಮಯದಲ್ಲೂ ಸಹಕಾರಿಯಾಗಿರುತ್ತಾಳೆ. ಗೃಹ ಕರ್ತವ್ಯದಿಂದ ಹಿಡಿದು ಸಕಲ ಕರ್ಮಗಳಲ್ಲಿಯೂ ಅವರಿಬ್ಬರೂ ಸೇರಿಯೇ ಸಂಸಾರ ನಡೆಸುತ್ತಾರೆ. ಪತ್ನಿಯ ಪರವಾಗಿ ಪುರುಷ ಯಜ್ಞೋಪವೀತವನ್ನು ಧರಿಸಿ ಧಾರ್ಮಿಕ ಕಾರ್ಯದಲ್ಲಿ ಅವಳನ್ನ ಪಾಲುದಾರಳಾಗಿ ಮಾಡುತ್ತಾನೆ. ಪತ್ನಿಗೆ ಸಮಾನ ಗೌರವ ನೀಡುತ್ತಾನೆ. ಮಕ್ಕಳನ್ನು ಹಡೆದರೆ ಪುರುಷ ಜೀವನ ಪೂರ್ತಿ ಆ ಮಕ್ಕಳನ್ನು ಸಾಕಿ ಬೆಳೆಸಲು ಶ್ರಮಿಸುತ್ತಾನೆ. ಕರ್ಮಗಳು ಅಂದ್ರೇನು? ಯಜ್ಞ ಅಥವಾ ದೇವತಾ ಕಾರ್ಯಗಳು ಮಾತ್ರ ಅಲ್ಲ. ಜೀವನದಲ್ಲಿ ನಡೆಸುವ ಎಲ್ಲ ಸಣ್ಣ ಪುಟ್ಟ ಕಾರ್ಯಗಳು ದೇವರ ಪೂಜೆಗಳೇ ಆಗಿರುತ್ತೆ. ಅದಕ್ಕೆ ಸ್ತ್ರೀಯಾದವಳು ಸಂಪೂರ್ಣ ಸಹಕಾರಿಯಾಗಿರುತ್ತಾಳೆ, ಪೂರಕವಾಗಿರುತ್ತಾಳೆ. ವೆಂಕಟನಾಥರೇ, ನಾನು ವಾಕ್ಯಾರ್ಥ, ಚರ್ಚೆ, ಪಾಂಡಿತ್ಯ ಎಂದೆಲ್ಲ ತಲೆಗೆ ಏರಿಸಿಕೊಂಡು ಕಟ್ಟಿಕೊಂಡ ಹೆಂಡತಿ ಕರ್ಮದ ಆಚರಣೆಗೆ ಹೊರೆ ಎಂದು ತಪ್ಪಾಗಿ ಭಾವಿಸಿದ್ದೆ. ನಿನ್ನಿಂದ ನನ್ನ ಅರಿವಿನ ಕಣ್ಣು ತೆರೆಯಿತು. ಶ್ರೀಹರಿ, ದೊಡ್ಡ ಮಾತು. ಬ್ರಹ್ಮದೇವರು ಕೊಟ್ಟ ಸಹಭಾಗಿತ್ವವನ್ನ ಓದಿಯೂ ತಪ್ಪಾಗಿ ಅರ್ಥ ಮಾಡಿಕೊಂಡು ನನ್ನ ಪತ್ನಿಯನ್ನ ಹೀನಾಯವಾಗಿ ನಡೆಸ್ಕೊಂಡ್ಬಿಟ್ಟೆ. ಈಗ ನಿಮ್ಮಿಂದ ನಾನು ಖಂಡಿತ ಬದಲಾಗ್ತೇನೆ.